ಸರ್ ಈಗ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದೀರಲ್ಲ, ಯಾವುದ್ರಲ್ಲಿ ಮೇಡಮ್ ಫೇಮಸ್ಸು? ನೀವು ಅಡಿಗೆಲಿ ಯಾವತ್ತೋ ಫೇಮಸ್, ಆದ್ರೆ ರಾಜ್ಯಕ್ಕೆಲ್ಲ ಫೇಮಸ್ ಆಗ್ಬಿಟ್ಟಿದ್ದೀರಲ್ಲ ಈಗ. ಅಲ್ಲ, ಅದ್ರದ್ದು ಇವತ್ತು ನನಗೆ ಕನಸ, ಅದು ನನ್ಸ ಅಂತ ಅರ್ಥ ಅಂತೂ ಆಗಿಲ್ಲ. ನಾವು ಮಾಡಿದ ತಮಾಷೆ ಬೆಳ್ಳುಳ್ಳಿ ಕಬಾಬು, ಇದು ರಾತ್ರಿ 12 ಗಂಟೆ 20 ನಿಮಿಷದಲ್ಲಿ ಇದಕ್ಕೆ ಮುಹೂರ್ತ ಇಟ್ಟೆ. ನಮ್ಮ ಕ್ಯಾಮ್ರಾಮನ್ ಕೇಳಿದ್ರು ಏನೋ ಒಂದು ಸ್ಪೆಷಲ್ ಐಟಮ್ ಮಾಡಿ ಅಂದರು, ಮಾಡಿದೆ. ಅದು ಇವತ್ತು ಆ ಹೊತ್ತಿಗೂ ತೊಗೊಂಡೋಯ್ತು. ಹೋಗಿದ್ದು ಒಂದು ರೀತಿಲಿ ಒಳ್ಳೆಯದು ಆಗಿದೆ, ಖುಷಿ ಆಗ್ತಾಯಿದೆ, ಪ್ರೀತಿ ಬರ್ತಾಯಿದೆ, ಜನ ಸಂಪರ್ಕ ಜಾಸ್ತಿ ಬೆಳೀತಾ ಇದೆ. ಒಂದು ಕಡೆ ಭಯನೂ ಇದೆ. ಭಯ ಅನ್ನೋದು ಅಂದಾಗ ಯಾವತ್ತೂ ಅಷ್ಟೇ ಹತ್ತದಾಗ ಇಳಿಯೋಕ್ಕೆ ಭಯ ಇರುತ್ತೆ. ಅದು ಇಳಿಯೋವಾಗ ಹಿಂಗೆ ಇಳಿಬೇಕು ಅನ್ನೋದಿರುತ್ತಲ್ಲ, ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಮಾತ್ರ ಆ ಹತ್ತಕ್ಕೆ ತೊಗೊಂಡೋಗಿದ್ಮೇಲೆ ಅದನ್ನ ಇಳಿಸ್ಕೊಳ್ಳೋದಕ್ಕೆ ಹೆಂಗೆ ಅಂತ ದಾರಿ ನೋಡಬೇಕು. ಅದೊಂದು ಸ್ವಲ್ಪ ಭಯ ಆಗುತ್ತೆ. ಇವಾಗ ನಮ್ಮ ಹೋಟ್ಲಲ್ಲಿ ಒಂದು ಇಷ್ಟೇ ಜನ ಅಂತ ಕೂತ್ಕೊಳ್ಳೋಕ್ಕಿರುತ್ತೆ. ಏಕ್ದಮ್ ಹೋಟ್ಲಿಗೆ 150-200 ಜನ ಬಂದಾಗ ಅವ್ರಿಗೆ ಗುಣ ಬಡಿಸೋಕ್ಕಾಗಲ್ಲ. ಅವ್ರೊಂದು ತೃಪ್ತಿ. ನನ್ನ ಅನಿಸಿಕೆ ಏನು ಅಂದರೆ, 150 ಜನ ಬರ್ತಾರೆ, ಬಂದಾಗ ಅಲ್ಲಿ ಕೊಡಬೇಕು ಅವ್ರಿಗೆ. ಅವ್ರನ್ನ ನಿಮ್ಮದೇ ಊಟ. ನನ್ನ ಆಸೆ ಇರೋದೇನು ಅಂದರೆ ಪ್ರತಿಯೊಬ್ಬರನ್ನೂ ಮಾತಾಡಿಸ್ಬೇಕು, ಪ್ರತಿಯೊಬ್ಬರ ಹತ್ರ ಪ್ರೀತಿಯಿಂದ ಹಂಚ್ಕೋಬೇಕು. ಅವ್ರು ಖುಷಿ ಪಟ್ಬಿಟ್ರೆ ನಮ್ಗೆ ಅದರಷ್ಟು ಆನಂದ ಇಲ್ಲ. ಅವ್ರು ಬೇಸರ ಮಾಡ್ಕೊಂಡು ಹೋದಾಗ ಏನಪ್ಪ ಬೋದ್ವಪ್ಪ ಅಲ್ಲಿ, ಅಯ್ಯೋ ಬೆಳ್ಳುಳ್ಳಿ ಕಬಾಬ್ ಬಂದಿಲ್ಲ, ಅಯ್ಯೋ ಅಲ್ಲೋದೆ ಅದಾಗ್ಬಿಟ್ಟು, ಅದು ಬರಬಾರ್ದು. ಅದಕ್ಕೆ ಹೇಳಿದ್ದೀನಿ, ಅದಕ್ಕೂ ಸ್ವಲ್ಪ ಟೈಮಿಂಗ್ಸ್ಗಳು ಚೇಂಜ್ ಮಾಡಿದ್ದೀನಿ. ಇಲ್ಲಿ ನನಗಂತಲೇ ಪರ್ಮನೆಂಟಾಗಿರೋಂಥ ಮಧ್ಯಾಹ್ನ ಲಂಚ್ಗಂತ ಜನ ಇದ್ದಾರೆ. ಅವರನ್ನು ನಾವು ಬೇಸರ ಪಡಿಸ್ಬಾರ್ದು. ರೆಗ್ಯುಲರ್ ಕಸ್ಟಮರ್ಸು ಅವರೂ ಬೇಕು. ಈಗ ಹೊಸಬ್ರು ಬರ್ತಾರೆ, ನಾನು ಅದಕ್ಕೆ ಸ್ವಲ್ಪ 1 ಗಂಟೆ ಒಳಗೆ ಬಂದುಬಿಡಿ, ಇದು ಆಫೀಸ್ ಏರಿಯಾ, ತಿರ್ಗಾ ಸಾಯಂಕಾಲದೊತ್ತು ಬನ್ನಿ, ಕಾಮಾಗಿರುತ್ತೆ, ಖುಷಿಯಾಗಿ ಊಟ ಮಾಡಿ, ಮನೆ ಸಮೇತ ಬನ್ನಿ, ತಿಂದ್ಕೊಂಡು ಖುಷಿಯಾಗಿ ಹೋದಾಗ ನಿಮಗೂ ಖುಷಿ ಆಗುತ್ತೆ, ನನಗೂ ಖುಷಿ ಆಗುತ್ತೆ. ಒಂದೇ ಸಲ 200 ಜನಕ್ಕೆ ಅಡುಗೆ ಮಾಡಿ 300 ಜನಕ್ಕೆ ಅಡುಗೆ ಮಾಡಿದಾಗ ಪ್ರಾಬ್ಲಮ್ಗಳಾಗುತ್ತೆ. ಸೊ ಅದಕ್ಕೋಸ್ಕರ ಬಿಟ್ಟರೆ ಬೇರೆ ಇನ್ಯಾವ ಕಾರಣ ಏನಿಲ್ಲ. ಸೊ ಮಾಡೋಣ, ನಮ್ಮ ಕೈಯಲ್ಲಿ ಕಲೆ ಇರೋದ್ರಿಂದ 1000 ಜನ ಬಂದರೂ ಮಾಡೋಣ. ಹಿಂಗೆ ದೇವೇಗೌಡರು CM ಆಗಿದ್ರು, 3500 ಜನಕ್ಕೆ ಊಟ ಮಾಡಿಕೊಡಿದ್ರು. ಮಧ್ಯಾಹ್ನ 1:30ಗೆ ಹೇಳಿದ್ರು, ಸಾಯಂಕಾಲ 8:30ಗೆ ಅಡುಗೆ ಮಾಡಿಬಿಟ್ಟು ಶಬರಿಮಲೆಗೆ ಹೋಗಿದ್ದೆ. ಅವಾಗ ಆ ಶಕ್ತಿ ಇತ್ತು, ಅವಾಗ ಆ ಥರ ವರ್ಕರ್ಸ್ ಇದ್ದರು, ಆ ಥರ ಎಲ್ಲ ಇತ್ತು. ಆ ಒಂದು ಧೈರ್ಯ ಇತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.